ಈ ಪ್ರದೇಶ ಉಳ್ವಿ ಕ್ಷೇತ್ರ ಎಂದು ಪ್ರಖ್ಯಾತಿ ಪಡೆದಿದೆ. ಇದು ದಾಂಡೇಲಿಯಿಂದ ಹೋಗುವುದು ಉಳಿವಿಯ ಶ್ರೀ ಚನ್ನಬಸವೇಶ್ವರ ದೇವಸ್ಥಾನದಿಂದ ಮುಂದೆ ಹೋದರೆ 1.7 ಕಿಲೋಮೀಟರ್ ಇರುವ ಈ ಆಕಳಗವಿ ಎಂಬ ಒಂದು ಗುಹೆ ಇದೆ. ಇದು ಜ್ವಾಲಾಮುಖಿಯಿಂದ ಆಗಿರುವ ಗುಹೆಯಾಗಿದೆ. ಸುಮಾರು 1 ಕಿಲೋಮೀಟರ್ನಷ್ಟು ಕಾಡಿನಲ್ಲಿ ಹೋಗಬೇಕು. ನಂತರ ಈ ಗುಹೆಯ ನಮಗೆ ಸಿಗುತ್ತೆ. ಆಕಳದೇವಿ ಹೋಗುವಾಗ ಕಾಡಿನಲ್ಲಿ ಸಿಗುವ ಸಣ್ಣ ಸಣ್ಣ ಗುಹೆಗಳು ಮತ್ತು ಬೆಟ್ಟಗಳು. ಇಲ್ಲಿ ಮೇಲೆ ಹೋದರೆ ಆಕಳದೇವಿ. ಇದು ಮೇಲೆ ಕಾಣುತ್ತಿರುವುದು ಆಕಳದೇವಿಯ ಮಾರ್ಗ. ಆಕಳಗಾವಿ ಬಂದೇವೀಗ ನಾವು. ಇಲ್ಲಿಂದ ಒಳಗೆ ಹೋಗೋದೀಗ ತೊಳೆದುಕೊಂಡು ಹೋಗ್ಬೇಕು. ಹೋಗಿದ ನಂತರ ಇಲ್ಲಿಂದ ಆಕಳಗಾವಿ ಶುರು ಆಗ್ತದೆ. ಮ್ಯಾಲೆ ಹತ್ತಿದ್ದೇವೆ ಈಗ ಇಷ್ಟು. ಇಲ್ಲಿಂದ ಸ್ಟೇರ್ಕೇಸ್ ಅದ, ಹತ್ತಿ ಇಲ್ಲಿಗೆ ಬಂದಮೇಲೆ ಇಲ್ಲಿ ಒಳಗೆ ಹೋಗೋದು. ಒಳಗೆ ಹೋಗಿದ ಮೇಲೆ ಟಾರ್ಚ್ ಆನ್ ಮಾಡ್ಬೇಕಿಲ್ಲಿ. ಬರ್ತೀನಪ್ಪ, ಟಾರ್ಚ್ ಆನ್ ಮಾಡಲಿ. ಶೀನು ನನ್ನಿಂದ ಬರ್ತೀನಪ್ಪ, ಬಾ. ಹಿಂಗೆ ಭಾಳ ಇಲ್ಲ, ಸ್ವಲ್ಪ ಐತಿ. ಮುಂದೆ ನೀರು ಐತಿಲ್ಲ. ನಮ್ಮ ಮಮ್ಮಿ ಹಂಗೆ ಹೋಗಿದ್ಲಿ ಲೇಪ ಇಲ್ಲೇ ಹೋಗಿರ್ತಾರೆ, ಎಲ್ಲರೂ ಹೋಗಿರ್ತಾರೆ. ಯಾವ ಮೊದಲು ಕೊಳಕ್ಕೆ ತರಿಸ್ಲಿಪ್ಪ. ಸಚಿನ್ ಬರೆಯಕತ್ತಾನ. ಹಾಂ, ನಾನು ಹೊಂಟೇನಿ ಆಕಳಗವಿ. ಈ ಕಡೆ ಏನಿಲ್ಲ, ಈ ಕಡೆಯಿಂದ ಕಾಣವಲ್ದೇನು, ಬರವಲ್ಲ. ಒಂದೇ ಬಾ, ಏ ಬಾಬಾ. ಒಂದು ಟಾರ್ಚ್ ಹಚ್ಚಿನ ಸಣ್ಣದ ಸಾಲ ಬಲ್ದು ಇನ್ನೊಂದು ಟಾರ್ಚ್ ಹಚ್ಚಕತ್ತೀನಿ. ತಗೊಳ್ಕೊಂಡು ಹೋಗ್ಬೇಕು. ಏ ಬಾಪ, ಏ ತಡಿಪ್ಪ, ನೀನು ಜೀವನದಾಗ ಕಳ್ಕೊಂತಿಪ್ಪ ಅಂತವಲ್ಲ. 3ನೇ ಸಾರಿ ಹೊಂಟೆ ನಾ ಒಳಗೆ ಗೆಲ್ಲಿ. ಏ ಪ್ಯಾಂಟ್ ಎರಿಸ್ಕೊಲೆ. ಇಲ್ಲಿಂದ ತೊಳ್ಕೊಂಡು ಬರೋದು ನೀರು ಐತಿಲ್ಲೇ. ನೀರು ಬಂದ ಮೇಲೆ ಬರ್ಲಿಕ್ಕತ್ತಾನ. ನೀರೈತಿ ಇಲ್ಲೇ ಪೂರ್ತಿ ಈ ರೀತಿ ಗುಹೆಗಳದ ಒಳಗೆ ಹೋಗ್ಲಿಕ್ಕೆ. ಕ್ಯಾಮ್ರಾ ಒಳಗೆ ತೋರ್ಸಕ್ ಆಗ್ತಾ ಇಲ್ಲ ನಮಗೆ. ಇಲ್ಲೇ ಪೂರ್ತಿ ಅದು ನಿಂದಿರ್ಬೋದು. ಇಲ್ಲೇ ಕತ್ಲದ, ಕಾಣ್ತಾ ಇಲ್ಲ ಏನು. 2 ಟಾರ್ಚರ್ ಹಚ್ತೇನೆ. ತಲೆ ಬರಂಗಿಲ್ಲಂತವ ಇಲ್ಲ, 2 ಟಾರ್ಚ್ಗೂ ಸಾಲ್ತಾ ಇಲ್ಲ. ಎಲ್ಲಿ ಟಾರ್ಚ್ ಎಂಬ ಹೋಗ್ಬೇಡ, ಮುಂದೆ ಇದು ಮಾಡೋದು ಪ್ಲೀಸ್. ಇದು ಆಕಳ ಗವಿ ಒಳಗೆ ಆಕಳ ಕೆಚ್ಚಲ. ಇಲ್ಲಿಂದ ಮೊದಲು ನೀರು ಬರ್ತಿತ್ತಂತೆ, ಈಗ ನೀರು ಬಂದಾಗೈತಿ. ಕತ್ತೊಳಗೆ ಏನು ತರ್ಸೋಕ್ಕಾಗ್ತಾ ಇಲ್ಲ. ಈ ಕಡೆ ದೀಪದ ಒಳಗೆ ಹೋದ್ರಂದ್ರೆ ಪೂರ್ತಿ ಇನ್ನು ಕತ್ಲದ, ಏನು ಕಾಣ್ತಾ ಇಲ್ಲ. ಕ್ಷಮಿಸ್ರಿ ದಯಮಾಡಿ. ಇಲ್ಲಿಂದ ಈಗ ಒಂದು ಗುಹೆ ಬರ್ತದೆ. ಇಲ್ಲಿ ಗುಹೆ ಇಲ್ಲ, ಇಲ್ಲಿಂದ ಹೋಗ್ಬೋದು. ಸಣ್ಣದದ ಭಾಳ. ಈ ಕಡೆಯಿಂದ ಹೋಗ್ಬೇಕು. ಈ ಕಡೆ ಹೋಗಿ ಒಳಗೆ ದಗ್ ಅಂತದ ಬೇಸ್ಮೆಂಟ್ ಗತೆ ಸೌಂಡ್ ಬರ್ತದೆ. ಕತ್ತೊಳಗೆ ಕಾಣಕತ್ತೈತೆ ಇಲ್ಲ ಗೊತ್ತಿಲ್ಲ ನನಗೆ. ಜನ ಅದರ ಒಳಗೆ ಆವಾಜ್ ಬರ್ಲಿಕ್ಕತ್ತದ. ಇಲ್ಲೆಲ್ಲ ಇಲ್ಲಿಂದ ಬರ್ತಿದ್ವಿ ನಾವು ಕೆಳಗೆ. ಆ ಕಡೆ ಬಂದಿದ್ವಿ ಅಂದ್ರೆ ಇಲ್ಲಿಂದ ಈ ಕಡೆ ಹೊಳೋದು. ಇಲ್ಲೆಲ್ಲ ಸಣ್ಣ ಸಣ್ಣ ಈ ರೀತಿ ಸಂಧಿಗಳದಾವು. ಇವೆಲ್ಲ ಹೊಳಗೆ ಹೋಗುವಂತ ಈ ರೀತಿ ಹೋಗೋದು. ಜನ ನಿಂತಾರಿಲ್ಲ. ಅಲ್ಲೇನಿಲ್ಲಮ್ಮ, ವರ್ಟಿಕಲ್ ಅದ, ಭಾಳ ಮುಂದೆ ಹೋಗ್ಬೇಡ್ರಿ. ಹೊರಗಡೆ ಓಪನ್ ಆಗ್ತದ ಜಾಗ ಅದ, ಒಳಗೆ ಇಳಿಬೋದು. ನಾವೀಗ ಇಲ್ಲಿಂದ ಬಂದ್ವಿ. ಇಲ್ಲಿಂದ ಬಂದು ಹಿಂಗೆ ಹೊಂಟಿದ್ದೀವಿ. ಈಗ
ಇಲ್ಲೇ ಜನ ಹೋಗ್ಲಿಕತ್ತಾರ. ಈಗ ಇಲ್ಲಿಂದ ಕೆಲವೊಬ್ಬರು ಹೊರಗಡೆ ಹೋಗ್ಲಿಕತ್ತಾರ. ಇಲ್ಲಿಂದ ಹೊಳ್ಳಿ ಮತ್ತೆ ವಾಪಸ್ ಹೌದು ಅಲ್ಲಿಂದ ಮುಂದೆ ಹೋಗ್ಲಿಕ್ಕೆ ಜಾಗ ತಳಗಿಳಿದ್ರನ್ರಿ ಅವರು ಈ ರೀತಿ ಕೆಳಗೆ ಹೋಗ್ಬಹುದು. ಇಲ್ಲಿಂದ ನೇರ ಕೆಳಗೆ ಹೋಗೋದ್ರ ಬಗ್ಗೆ ಹೋಗ್ಕೊಳ್ಳಿ. ಇಲ್ಲೇ ಡೆಡ್ ಎಂಡ್, ಇಲ್ಲಿಂದ ವರ್ಟಿಕಲ್ ಲಿಮಿಟ್ ಪೂರ್ತಿ. ಇಲ್ಲಿಂದ ಹೊರಗೆ ಬಂದಿದ್ದೀವಿ ಈಗ ನಾವು. ಅವ್ನು ಕರೇನಲ್ಲಿ ಬರ್ತಾನೆ ಇಲ್ಲ. ಇಲ್ಲಿಂದ ಬಂದ್ವಿ ಈಗ ನಾವು. ಏನು ಮುಟ್ಟೋದು ಇಲ್ಲಿ ಇದ ಮುಟ್ಟೋದು ಚಾದಿ ಇಷ್ಟೇ. ಅಲ್ಲೇನು ಮಟ್ಟ ನಡೀಲಿ ಸರಿ. ಮೊಬೈಲ್ ಹಿಡ್ಕೊಂಡು ಒಳಗೆ ಇಲ್ಲಿಂದ ಎಂಡ್ ಪೂರ್ತಿ ಡೀಪ್ ಕನಿಷ್ಠ ಒಂದು 100 ಫೂಟ್ವರೆಗೆ ಮುಳ್ಳಿನ ಗಿಡ ಈ ಫೋಟೋ ಹೌದು ಪೂರ್ತಿ ಮುಳ್ಳು ಗಿಡ ಕಿಚ್ಚಿದಂದ್ರೆ ಜಿಗಿದು ಬಿಡ್ತೀನಿ ನೋಡಿಲ್ಲಿ. ಅದಕ್ಕೆ ನಾವು ಬಂದಿದ್ದ ಇದು ಇಲ್ಲಿಂದ ಹೋಲಿಂದ ಸಣ್ಣ ಹೋಲಿಂದ ಬಂದೆವು ನಾವೀಗ. ನೋಡ್ಕೊಂಬರ್ರಿ ಕಾಲ್ ಜಾರ್ತಾವ. ಅಮ್ಮ ಕರ್ಕೊಂಬಂದ್ರನಾ? ಇಲ್ಲಿಂದ ಎಂಟ್ರೆನ್ಸ್. ಇಲ್ಲಿಂದ ನಾವು ಹೋಗೋದೀಗ. ಇದೆಲ್ಲ ತಲೆಗೆ ಬಿಡಿಸ್ತೀವಿ. ಹೋಗೋದ ಭಾಳ ಕತ್ಲದ ಸಾಲ ಇಲ್ಲಿ ಹೋಗ್ಬೋದು ಒಳಗೆ. ಈಗ ಇಲ್ಲಿಂದ ನಾವು ಬರ್ತೀರಿ. ಬರ್ರಿ ಬರ್ರಿ ಬರ್ರಿ. ಸ್ವಲ್ಪ ಇಲ್ಲೇ ಹುಷಾರಾಗಿ ಬರ್ರಿ. ಇಲ್ಲೇ ಜಾರ್ತಿ कैसा ही दादा उधर इससे भी अच्छा है क्या? ಇದ ಬರೋಲ್ದಲ್ಲಿ ಇದು ಅಲ್ಲ ಇಲ್ದ ಕಾಣಿಸ್ತೈತಿ ಸೇಮ್ ಅದೇ ತರ ಐತಿ ಬಟ್ ಇಲ್ಲೇ ಚಲೋ ಐತ್ರಿ. ಹೇ ಸುಳ್ಳ ಏನು ಅಂತ ಹೇಳ್ಬೇಡ. ಹುಷಾರ್ಲಿ ಬರ್ರಿ ಹುಷಾರ್ಲಿ. ಬಾ ಇಳಿದು ಬಾ. ಈಗ ನಾವು ಇಲ್ಲಿ ಹೋಗ್ಬೋದು. ಇಲ್ಲಿನ ಜಾಗ ಅದ. ಇಲ್ಲಿಂದ ಆ ಕಡೆ ಒಳಗೆ ಬರ್ಬೋದು. ಆಮೇಲೆ ಈ ಪೂರ್ತಿ ತಳಗೆ ಡೀಪ್ ಅದ. ಇಲ್ಲಿಂದ ನಾವು ಇಲ್ಲಿಂದ ಬಂದ್ವಿ ಈಗ. ಮತ್ತು ಇಲ್ಲಿಂದನೂ ಹೋಗಬಹುದು. ಇಲ್ಲಿ ಸ್ವಲ್ಪ ಡೇಂಜರಸ್ ಅದ ಹೋಗ್ಲಿಕ್ಕೆ. ಏನ್ ಡೇಂಜರ್ ಇಲ್ಲ. ಇಲ್ಲಿಂದ ಹೋಗ್ಬೋದು. ಇಲ್ಲಿಂದ ಈ ಕಡೆ ಹೋಗ್ಬೋದು ಒಳಗೆ. ಮತ್ತು ಹಿಂಗೂ ಹೋಗ್ಬೋದು. ಇಲ್ಲಿಂದ ಹೋಗೋದ್ರಿಂದ ಆ ಕಡೆ ಹೋಗ್ಬೋದು. ನಾನೊಂದು ಫೋಟೋ ಹೊಡೆಯಲ್ಲಿ ಹಿಂಗೆ ಮೇಲ್ಗಡೆ ಮಾಡು. ಉಪ್ಪರ್ ಕರ್ ನೀ ಹಿಡಿತಿ ಎರಡು ಬಾಪ ನೀನು ಬಾ. ಅಲ್ಲಲ್ಲಿ ಹೆಂಗ್ ನೋಡ್ತಿಲ್ಲ ಎರಡು ಕೈಲೆ ಈ ಕಡೆ ಲೈಟ್ ಬಿಡಿಲ್ಲ. ಮುಂದೆ ಲೈಟ್ ಬಿಡು ಮುಂದೆ ಹೋಗಿ. ನೀ ಮುಂದೆ ಹೋಗಿ ಲೈಟ್ ನೀ ಹೋಗಿ. ನೀ ಕೊಡ್ತೀವಿ ಬಿಡೋ ಹಗರ್ ಬಿಡ್ಬೇಡ. ಎದ್ದು ಬೇಡ ಹೋಗ. ಇದು ನೋಡಕ್ಕೆ ಕಚ್ಚಿದ ಲೈಟ್ ಬಿಡು ಬಾಯಿಲೆ. ಲೈಟ್ ಬಿಡು.
ಇದಕ್ಕೆ ಹಾಕ್ಲಿಕ್ಕೆ ಇಲ್ಲಿಂದ ನೀರು ಇಲ್ಲಿಂದ ಒಂದು ಸ್ಟಾಪ್ ನೀರು ಬರ್ಲಿಕ್ಕೆ ಇಲ್ಲಿಂದ ಹೋಗಿ ನಂತರ ಇಲ್ಲಿ ಹೋಗ್ತದೆ. ಇಲ್ಲಿ ಕಾಲು ಜಾರ್ಲಿಕ್ಕತ್ತಾವು. ಇದೆಲ್ಲ ಹೋಗ್ತೈತೆ ಅನ್ನೋ ನಮಗೂ ಗೊತ್ತಿಲ್ಲ ದಾರಿ. ಇಲ್ಲಿ ಡೆಡ್ ಎಂಡು ಡೀಪ್ ಅದ, ನೀರು ಬೀಳುವಂಥ ಜಾಗ ಅದ. ನಮಗೂ ಹೋಗ್ಲಿಕ್ಕಿಲ್ಲ, ಆಗಲ್ಲ. ಸಮಸ್ಯೆ ತಗೊಂಡೈತಿ ತಗೋ. ಇಲ್ಲಿಂದ ನಾವೀಗ ವಾಪಸ್ ಹೋಗೋದು. ಈಗ ನಾವು ಹೋಗ್ಬೇಕಾಗಿದ್ದ ಜಾಗ ಇಲ್ಲಿ ನೋಡ್ರಿ ಒಂದ್ಸತ. ಇಲ್ಲಿಂದ ಪೂರ್ತಿ ತೆವಳ್ಕೊಂಡು ಒಂದು ಮನುಷ್ಯ ಮಾತ್ರ ತೆವಳ್ಕೊಂಡು ಹೋಗ್ಬೋದು. ಇಲ್ಲಿ ಅಷ್ಟು ಜಾಗ ಮಾತ್ರ ಅದ, ನೀರದ ಪೂರ್ತಿ ತೆವಳ್ಕೊಂಡು ಹೋಗೋದು, ಮಲಗಿ ಹೋಗ್ಬೇಕು ನೀರಲ್ಲಿ, ಅಷ್ಟು ಜಾಗ ಅದ. ಈ ರೀತಿ ಕೆಳಗಡೆ ಅವಾಗ ಆ ಕೆಳಗಡೆಯಿಂದ ಹೊರಟ್ವಿ. ಈ ರೀತಿ ಬಗ್ಗಿ ನೀರಲ್ಲಿ ಹೋಗೋದಿದೆ. ಪ್ಯಾಂಟ್ ರೆಡಿ ಮಾಡ್ಕೊಂಡಿನಿ ಪೂರಾ ಹುಚ್ಚ. ಅಲ್ಲಿ ಹುಡ್ಕನ ಬಗ್ಗೆ टॉर्च लगा है कि नहीं आराम से बैठ ಮಲಗಿ ಇಲ್ಲಿಂದ ಹೋಗ್ಬೇಕು. दादा घंटा होने वाला पैंट है. ಮಲಗಿನೇ ಹೋಗ್ಬೇಕು. ಇಲ್ಲಿಂದ ಮಲಗಲಾರ್ದ ಆ ಕಡೆ ಹೋಗ್ಲಿಕ್ಕೆ ಬರಲ್ಲ, ತೆವಳ್ಕೊಂಡು ಹೋಗ್ಬೇಕು. ನೋಡ್ರಿ ಮುಂದೆ ನಡಿಯೋ. ಹಾಗಾರ ಇಳಬೇಡ ಮೇಲೆ. ಏ ಸಚಿನ, स्लो 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 इसका पैंट होता रड़ा नहीं ಅದಕ್ಕೆ. ನಾವೆಲ್ಲ ಹೋಗಿ ಬಂದ್ವಿ ಇಲ್ಲಿ ಒಳಗಿಂದ. ಈಗ ಇಲ್ಲಿಂದ ಕೆಳಗೆ ಇಳಿಬೇಕು. ದೀಪದ ಪೂರ್ತಿ ಕಾಡು. ಆಕಳಗವಿಯಿಂದ ಸ್ವಲ್ಪ ಮುಂದೆ ಬಂದರೆ ಇನ್ನೊಂದು ಗುಹೆ ಇದೆ, ರುದ್ರಾಕ್ಷಿ ಗುಹೆ. ಈ ರೀತಿಯಾದ ರುದ್ರಾಕ್ಷಿ ಎಲ್ಲ ಲಾವಾರಸ್ಸಲ್ಲಿಂದ ಸೋರಿ ಬಿದ್ದಿದ್ದೀವಿ. ಇಲ್ಲಿಂದ ಬರ್ತಿತ್ತು ನಮ್ಮ ಮಧ್ಯೆ ಶೇಷನಾಗ್ ತರ ಇದೆ. ಇಲ್ಲಿಂದ ಬರ್ತಿತ್ತು ಲಾವಾರಸ್ ಸುಟ್ಟು ನೋಡಿ ಹೆಂಗಾಗೈತಿ.
ಈಗ ನೋಡಿ ಇಲ್ಲಿ ಅವು ಇವು ನಮ್ಮ ಕಡಿದ ಅಂದ್ರೆ ಒಳಗಿಲ್ಲ ಈಗ ನೋಡಿಲ್ಲ ಸುಟ್ಟು ಕರ್ರ ಹಂಗಾಗಿತ್ತು ಆ ಟೈಮಿಗೆ ಸುಟ್ಟು ಬಂದಿತ್ತು ಇಲ್ಲಿಂದ ಬಸ್ ಅಂತ ಎಲ್ಲ ಸುಟ್ಟು ಕರಗಿ ಹಲಾರ ಸುರಿಯಾಕತ್ತಿದ ಸಾವಿರಾರು ವರ್ಷ ಹಾಂ ರುದ್ರಾಕ್ಷಿ ಅಂತ ಹಂಗ ಈಗ ದುರ್ಲಾಭರ್ಲ ಆಯ್ತಲ್ಲ ರುದ್ರಾಕ್ಷಿ ಗತೆ ಅದಕ್ಕೆ ರುದ್ರಾಕ್ಷಿ ನೋಡಿಲ್ಲ ಕರ್ ಸುಟ್ಟಿದ್ದ ಅವಾಗಿಂದ ಒಂದು ಎಷ್ಟು ಸಾವಿರ ವರ್ಷದಿಂದ ಆಗಿರ್ಬೋದು ಇದು 1 ಲಕ್ಷ 2 ಲಕ್ಷ ವರ್ಷ ಆಗಿರೋ ಹಿಂದೆ ಶಿಲ್ಮೆ ಗ್ಯಾಸ್ ನೋಡಿ ಬರ್ತೈತಿ ಇನ್ನೂ ಗ್ಯಾಸ್ ಬರ್ತೈತಿ ಒಳಗಿಂದ